ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಲೈಫ್ ಚಾನಲ್ ಯೂಟ್ಯೂಬ್. ಎಲ್ಲರೂ ನಮ್ಮ ವೈಫ್ ಅವ್ರ ಊರಿಗೆ ಹೋಗ್ತಾ ಇದ್ವಿ, ಅವಳು ನನ್ನ ಮಗಳು. ಸೊ ನಮ್ಮ ವೈಫ್ ಅವ್ರ ಊರಲ್ಲಿ ಅಮ್ಮನಪ್ಪ ಇತ್ತು. ನಮ್ಮ ಅಮ್ಮನಪ್ಪದಲ್ಲಿ ಬೆಳಗ್ಗೆ ಮೆರವಣಿಗೆ ಹೋಗ್ತಾ ಇತ್ತು. ಅದನ್ನೆಲ್ಲರೂ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಮನೇಲೆಲ್ಲ ಇದ್ದು ರೆಡಿಯಾಗಿ ನಾವು ಫ್ಯಾಮಿಲಿನೆಲ್ಲ ಕರ್ಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನ ಕಡೆ ಹೊರಟ್ವಿ. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಆಲ್ರೆಡಿ ಎಲ್ಲ ಬರ್ತಾಯಿದ್ರು. ನಾವು ಆಮೇಲೆ ಹೋಗ್ತಾ ಇದ್ವಿ. ಇದೇ ಪಾಲಳ್ಳಿ ನನ್ನ ವೈಫ್ ಅವ್ರ ಊರು. ತುಂಬ ಜನ ಬರ್ತಿದ್ದಾರೆ. ನಾವೇ ಲೇಟಾಗಿ ಹೋಗ್ತಿದ್ದೀವಿ ಅನ್ನೋ ಅಂತ ಫೀಲ್ ಆಗ್ತಿದೆ. ನೋಡಿದೆ ಪಾಲಳ್ಳಿ ಕಾವಲಿ, ಅದರ ಪಕ್ಕದಲ್ಲಿರೋದೇ ಗುಡಿ. ನಾವು ಇಲ್ಲಿ ತಲುಪಿದ್ವಿ. ಸೊ ಕಾರ್ನ ಪಾರ್ಕ್ ಮಾಡಿ ನಾವು ಈಗ ಹೋಗಿ ಕಾವಲಿಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ನಾವು ದರ್ಶನಕ್ಕೆ ನಿಂತ್ಕೊಬೇಕು. ಆದರೂ ತುಂಬ ಜನ ರಶ್ ಇದ್ದರು. ಆದರೂ ನನ್ನ ವೈಫ್ ಬಿಡಲಿಲ್ಲ. ಇಲ್ಲ, ನಿನ್ನ ದೇವ್ರ ದರ್ಶನ ಮಾಡಲೇಬೇಕು ಬಾ ಅಂತ ಕರ್ಕೊಂಡು ಹೋದ್ಲು. ತುಂಬ ಬಿಸಿಲಿತ್ತು. ನನ್ನ ಮಗಳನ್ನ ಎತ್ಕೊಂಡು ದೇವಸ್ಥಾನದೊಳಗಡೆ ಹೊರಟ್ವಿ. ಆವಾಗ ನನ್ನ ವೈಫ್ ಕರೆದುಬಿಟ್ಟು ಎಲ್ರಿಗೂ ವೀಕ್ಷಕರು ಒಂದು ಆಯ್ ಹೇಳು ಅಂತಂದು ಎಲ್ರಿಗೂ ಆಯ್ ಹೇಳಿ ದರ್ಶನಕ್ಕೆ ನಿಂತ್ಕೊಂಡು. ಕಷ್ಟ ಆದ್ರೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ನೀವು ಒಂದ್ಸರಿ ದೇವ್ರು ನೋಡಿಕೊಂಡು ಕೈ ಮುಕ್ಕೊಳ್ಳಿ. ದೇವರು ಎಲ್ರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ದೇವರೆಲ್ಲರೂ ಸುಖ ಶಾಂತಿಗೆ ನಿಮ್ಮದೇಗಿಡ್ಲಪ್ಪ ಅಂತ ನಾವು ಕೇಳ್ಕೊತೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಆಮೇಲೆ ಸ್ಪೆಷಲ್ ವ್ಯೂ ನೀವೇ ನೋಡ್ತಿದ್ದೀರಲ್ಲ, ಮರಿಯನ್ನೆಲ್ಲ ಕಡ್ದು ತಲೆನ ದೇವ್ರಿಗೆ ಅರ್ಪಿಸಿ ಆಮೇಲೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ತಿಂತಾರೆ. ಸೊ ಅದಾದಮೇಲೆಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗಳು ಒಂದು ಫೋಟೋ ತೊಗೊಂಡು ನನ್ನ ವೈಫ್ ಜೊತೆ ಒಂದು ಸೆಲ್ಫಿ ತೊಗೊಂಡು ನನ್ನ ಫ್ಯಾಮಿಲಿ ಜೊತೆ ಒಂದು ಫೋಟೋ ಎಲ್ಲ ತೊಗೊಂಡು ನನ್ನ ವೈಫ್ ಅವ್ರ ಗದ್ದೆ ನೋಡಬೇಕು ಅಂತಂದು ಆ ಗದ್ದೆ ಏರಿ ಮೇಲೆ ನೋಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮಗಳಂತೂ ಅಮ್ಮನ ಹತ್ರ ಹೋಗಲ್ಲ, ಪಪ್ಪನ ಹತ್ರ ಕೂತ್ಕೋತೀನಿ ಎಂದು ನಾನೇ ತೊಡೆ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಹೇಗಿದೆ ಗ್ರೀನರಿ, ಚೆನ್ನಾಗಿದೆಯಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.